ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್, ನಿನ್ನೆ ಮಾಡಿರೋ ವ್ಲಾಗು. ಇನ್ನು ಇವತ್ತಂತೂ ನಾನು 5 o'clockಗೆ ಎದ್ದಿದ್ದೀನಿ. ರಾತ್ರಿನೇ ಟಿಲ್ 11 o'clock ತನಕ ಮನೇಲಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜೋಡಿಸಿ ಇಟ್ಟು ಆಮೇಲೆ ಇನ್ನು ಮಲ್ಕೊಂಡು ಬೆಳಗ್ಗೆ 5 o'clockಗೆ ಎದ್ದುಬಿಟ್ಟು ನಾನಂತೂ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ತಲೆ ಸ್ನಾನ ಮಾಡಿ ಬಂದಿದ್ದೀನಿ. ಇನ್ನೇನು ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ಟೈಮ್ ನೋಡಿದ್ರೆ 5:50 ಆಗಿಬಿಟ್ಟಿದೆ. ಇನ್ನು ಇವಾಗ ನಾನು ಪೂಜೆ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಇನ್ನು 6:30 6:45 ಆಗಿದೆ ಅಂದರೆ ಇನ್ನು ಭಯಂಕರ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಸಾಕಾಗೋದಿಲ್ಲ. ಬಿಲೋ 5:30 ಒಳಗಡೆ ಪೂಜೆ ಮಾಡಿದ್ರೆ ಮಾತ್ರ ನನಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಬಿಡೋ ಆಗಲ್ಲ, ಸಾಯಂಕಾಲ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಕಿಚನ್ ಒಳಗಡೆ ಬಂದು ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ, ಇದು ಸೊಪ್ಪಿನ ಸಾಂಬಾರಿಗೆ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಚಪಾತಿಗೆ ದೋಸೆಗೆ ಸೊಪ್ಪಿನ ಸಾಂಬಾರು ತಿಂತೀವಿ. ಆಂಧ್ರ ಸ್ಟೈಲಲ್ಲಿ ಪಪ್ಪು ಅಂತ ಹೇಳ್ತೀವಲ್ಲ, ಪಪ್ಪು ಫೇಮಸ್ ಅಲ್ವಾ, ಆಂಧ್ರ ಪಪ್ಪು. ಅದನ್ನು ನಾವು ಸೊಪ್ಪಿನ ಸಾರಿ ಅಂತ ಹೇಳ್ತೀವಿ. ಅಂದರೆ ಈ ಕಡೆ ಕರ್ನಾಟಕ ಅವರು ಸೊಪ್ಪಿನ ಸಾರು ಅಂತಲೇ ಹೇಳ್ತಾರಲ್ವ. ಸೊ ಹಾಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅದನ್ನು ಚಪಾತಿಗೆ ಕೂಡ ತಿಂತೀವಿ, ಅದಕ್ಕೆ ಅದನ್ನು ಮಾಡಿದ್ದೀನಿ. ಮತ್ತು ಇಲ್ಲಿ ಗ್ರೀನ್ ಟೀ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರನ್ನ ಬಾಯ್ಲ್ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ ಟೀ ಪೌಡರ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿಟ್ಟೆ. ಇವಾಗ ಇನ್ನೊಂದು ಕಡೆ ವೆಜ್ ರೋಲ್ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಫಿಂಗ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ 100 grams ಪನ್ನೀರಲ್ಲಿ ಒಂದು 50 grams ಪನ್ನೀರನ್ನ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊತೀನಿ. ಆಮೇಲೆ ನಮಗೆ ಇಷ್ಟವಾಗಿರೋ ತರಕಾರಿನೆಲ್ಲ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀವಿ. ಅಂದರೆ ವೆಜಿಟೇಬಲ್ಸು ಮತ್ತು ಪನ್ನೀರು ಎಲ್ಲ ಕೂಡ ಸ್ಟಫಿಂಗ್ ರೆಡಿ ಮಾಡಿಕೊಂಡ್ರೆ ನಮಗೆ ವೆಜ್ ರೋಲ್ಗೆ ಚೆನ್ನಾಗಿರುತ್ತೆ. ಅಂದರೆ ಬರೀ ವೆಜಿಟೇಬಲ್ಸ್ಗಿಂತ ಸ್ವಲ್ಪ ಪನ್ನೀರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಥರ ಮಾಡಿದ್ದೀನಿ. ಬಟ್ ಲಾಸ್ಟ್ ವೀಕು ಒಂದು ಸತಿ ಮಾಡಿದ್ದೆ ಮನೇಲಿ, ಫಸ್ಟ್ ಟೈಮ್ ಮಾಡಿದ್ದೆ. ಮಕ್ಕಳು ಹಸ್ಬೆಂಡ್ ಎಲ್ಲ ಇಷ್ಟಪಟ್ಟು ತಿಂದರು, ಅದಕ್ಕೋಸ್ಕರ ಇನ್ನೊಂದು ಸತಿ ಮಾಡ್ತಾಯಿದ್ದೀನಿ. ನೋಡಿ, ಪನ್ನೀರ್ ಅಂತೂ ಫ್ರೈ ಆಯಿತು, ಸೈಡಿಗೆ ಎತ್ತಿಟ್ಕೊಂಡೆ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಒಂದು 5 6 ನಿಮಿಷದಲ್ಲಿ ನಮಗೆ ಫ್ರೈ ಆಗುತ್ತೆ. ವೆಜಿಟೇಬಲ್ಸ್ ಜಾಸ್ತಿ ಕುಕ್ ಆಗೋ ಅವಶ್ಯಕತೆ ಇಲ್ಲ, ಒಂದು 80% ಇಲ್ಲ 60% ಆದರೂ ಕೂಡ ಸಾಕು. ಇನ್ನು ಜ್ಯೂಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಈಗ ನಂದು ಗ್ರೀನ್ ಟೀ ಕೂಡ ರೆಡಿ ಆಯಿತು. ಇದನ್ನು ಸೋಸ್ಕೊಂಡು ನಾನಂತೂ ಸ್ವೀಟ್ನೆಸ್ಗೋಸ್ಕರ ಇಲ್ಲಿ ನಾನು ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ದರೆ ಲೆಮನ್ ಜ್ಯೂಸ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ಇವತ್ತು ಹನಿ ಮಾತ್ರ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀನಿ. ಮನೇಲಂತೂ ಇವತ್ತು ಆ್ಯಕ್ಚುಲಿ ಹಾಲಿಲ್ಲ, ಹಾಲಿದ್ದಿದ್ರೆ ಟೀನೋ ಕಾಫಿನೋ ಮಾಡ್ಕೊಂಡು ಕುಡಿತಿದ್ದೆ. ಇನ್ನು ಅಂಗಡಿಗೆ ಹೋಗಿ ಇನ್ನೇನು ತರೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಗ್ರೀನ್ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಟೈಮು ಇವಾಗ 6 o'clock ಏನೋ ಆಗಿದೆ, 6:15 ಏನೋ ಆಗಿದೆ. ಅದಕ್ಕೋಸ್ಕರ ಇನ್ನು ಅಂಗಡಿ ಕೂಡ ಓಪನ್ ಆಗಿರಲ್ಲ, ಮತ್ತು ಇನ್ನು ಸರಿ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಬಟ್ ಒಂದೊಂದು ದಿನ ಗ್ರೀನ್ ಟೀನೇ ಮಾಡ್ಕೊಂಡು ಕುಡಿತೀನಿ. ಸೊ ವೆಜಿಟೇಬಲ್ಸ್ ಅಂತೂ ಫ್ರೈ ಆಯಿತು. ಇನ್ನು ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗ್ ಅಂತೂ ರೆಡಿ ಆಯಿತು. ಇನ್ನು ಚಪಾತಿ ಒಳಗೆ ಹಾಕ್ಕೊಂಡು ತಿನ್ನೋದಷ್ಟೇ. ಸೊಪ್ಪಿನ ಸಾಂಬಾರಂತೂ ಎಲ್ಲ ರೆಡಿಯಾಗಿದೆ, ಅಂದರೆ ಚೆನ್ನಾಗಿ ಬೆಂದಿದೆ. ಇವಾಗ ಮಸ್ಗುತ್ತಲ್ಲಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಆಂಧ್ರ ಸ್ಟೈಲಲ್ಲಿ ಪಪ್ಪು ಅಂತೂ ರೆಡಿ ಆಯಿತು. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಅದು ಕಟ್ಟಿರುತ್ತಲ್ಲ ಪಪ್ಪು ಕಟ್ಟು, ಅದನ್ನು ಮಾತ್ರ ಸೈಡಿಗೆ ತಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಕನ್ಸಿಸ್ಟೆನ್ಸಿ ನಮಗೆ ತಿಕ್ಕಾಗಿರ್ಬೇಕಲ್ವ ಚಪಾತಿಗೆ, ಅದಕ್ಕೋಸ್ಕರ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇನ್ನು ಅದನ್ನು ಪೊಕ್ಕಟ್ಟು ಏನಿರುತ್ತೋ ಅದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಅದು ರೈಸ್ಗೆ ತಿನ್ಬೋದು, ಇಲ್ಲಾಂದರೆ ಸೂಪ್ ಥರ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ರೆಡಿ ಮಾಡಿ ನನ್ನ ಮಗಳನ್ನ ಎತ್ಕೊಂಡು ಬಂದೆ. ಈಗ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬೇಕು. ವಿತಿನ್ 10 minutesಲ್ಲಂತೂ ರೆಡಿ ಆಗಿಬಿಡ್ತಾಳೆ. ವೆರಿ ಗುಡ್ ಗರ್ಲ್ ನನ್ನ ಚಿಕ್ಕ ಮಗಳು. ಅಂದರೆ ದೊಡ್ಡೋಳು ಓಕೆ, ಅವಳು ಸ್ವಲ್ಪ ಆಟ ಮಾಡ್ತಾಳೆ, ಚಿಕ್ಕವಳು ಆಟ ಮಾಡ್ತಾಳೆ. ಬಟ್ ಸ್ಕೂಲಿಗೆ ಅಂದರೆ ಮಾತ್ರ ಬೇಗ ಎದ್ದು ರೆಡಿ ಆಗ್ತಾಳೆ. ಅದಕ್ಕೆ ಮಾತ್ರ ರಿಯಲಿ ನನಗೆ ತುಂಬಾ ಖುಷಿ ಆಗುತ್ತೆ. ಅವಳನ್ನ ರೆಡಿ ಮಾಡಿಸ್ಬಿಟ್ಟು ಬಂದು ಇಲ್ಲಿ ನಾನು ಚಪಾತಿನ ಉಜ್ಜಿಬಿಟ್ಟು ಜ್ಯೂಸನ್ನ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಜ್ಯೂಸ್ ಎಲ್ಲ ರೆಡಿ ಆಯಿತು, ಚಪಾತಿ ಎಲ್ಲ ರೆಡಿ ಆಯಿತು. ಅವಳೇನು ಹೇಳಿದ್ಲು, ನನಗೆ ರೋಲ್ ಮಾಡಿಕೊಡು,
ಅದರಲ್ಲಿರೋ ಸ್ಟಫಿಂಗ್ನೆಲ್ಲ ಸೈಡಿಗೆ ತೆಗ್ದಾಕ್ಬಿಟ್ಟು ಬರೀ ಚಪಾತಿ ತಿಂತೀನಿ, ಬಟ್ ನನಗೆ ರೋಲ್ ಬೇಕು ಅಂತ ಕೇಳ್ತಿದ್ದಾಳೆ. ಇದೆಂಥದ್ದು ಅಂತ ಹೇಳಿದ್ರೆ ಇಲ್ಲ ನಂಗೆ ರೋಲೇ ಬೇಕು ಅಂತ ಅವಳೆ. ಸರಿ ಹಾಕ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ಪಪ್ಪು ಸಾಂಬಾರು ಮತ್ತು ಚಪಾತಿನ ಹಾಕ್ಕೊಟ್ಟೆ, ಮತ್ತು ಒಂದು ಬಾಕ್ಸಲ್ಲಿ ಫ್ರೂಟ್ಸ್ ಹಾಕ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟೆ ನಾನು. ಇವಾಗ ನನಗೂ ಮತ್ತು ನನ್ನ ದೊಡ್ಡ ಮಗಳಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳು ಹೋದ್ಮೇಲೆ ಇನ್ನು ಟೈಮೇ ಸಾಕಾಗಲಿಲ್ಲ, ರಿಯಲಿ ಫುಲ್ ಟೆನ್ಷನ್ ಆಗಿಬಿಡ್ತು ನನಗೆ. ಅದಕ್ಕೋಸ್ಕರ ನನಗಂತೂ ಇನ್ನು ಟಿಫನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 1-2 ಚಪಾತಿ ಅಂದರೆ ಕಟ್ ಮಾಡಿರೋದು 4 ಪೀಸ್ ಇದೆ, 2 ಚಪಾತಿ, ಬ್ರೆಡ್ ರೋಸ್ಟ್ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಅಂದರೆ ಇವತ್ತು ನಮ್ಮದು ಸ್ಟೇ ಬ್ಯಾಕ್ ಇದೆ ಟಿಲ್ 4 o'clock ತನಕ, ಅದಕ್ಕೋಸ್ಕರ. ಇನ್ನು ಜ್ಯೂಸ್ ಒಂದು ಕುಡಿದ್ಬಿಟ್ಟು ಹೋಗ್ತಾ ಇದ್ದೀನಿ ರೆಡಿಯಾಗಿ. ಅಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಜ್ಯೂಸ್ ಅಂತೂ ಸಕ್ಕತ್ತಾಗಿತ್ತು, ಅದಕ್ಕೆ ಕುಡಿದು ಇವಾಗಂತೂ ಸ್ಕೂಲ್ಗಂತೂ ಹೊರಟೆ. ನಮ್ಮ ದೊಡ್ಡ ಮಗಳಂತೂ ಅವಳು ಹೆಂಗೋ ತಿಂದ್ಲು ಬ್ರೇಕ್ಫಾಸ್ಟು, ನಾನಂತೂ ಸ್ಕೂಲಲ್ಲಿ ಹೋಗಿ ತಿಂತೀನಿ. ಇವಾಗ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು 5 ನಿಮಿಷ. ಸ್ಕೂಲ್ಗೆ ಹೋಗಿ ಬಂದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಸ್ಕೂಲಿಂದ ಬರೋಷ್ಟೊತ್ತಿಗೆ 4 o'clock ಆಗಿ ಹೋಯಿತು. ಅಂದರೆ ಸಾಟರ್ಡೇ ನಮಗೆ ಸೆಲೆಬ್ರೇಷನ್ ಇದೆ, ಗ್ರ್ಯಾಜುಯೇಷನ್ ಡೇ ಇದೆ ಸ್ಕೂಲಲ್ಲಿ. ಸೊ ದಟ್ ನಮಗಂತೂ ಫುಲ್ಲು ವರ್ಕ್ ಇದೆ ಸ್ಕೂಲಲ್ಲಿ. ಇನ್ನು 4 o'clock ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ಬಂದಮೇಲೆ ನಾನಂತೂ ಇನ್ನು ಒಂದು 5-10 ನಿಮಿಷ ಹಂಗೆ ಕೂತ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು, ಇನ್ನು ಬೆಳಗ್ಗೆ ಸಾಂಬಾರು ಮಾಡಿಟ್ಟಿದ್ವಲ್ಲ ಅದಕ್ಕೆ ಮುದ್ದೆ ಇಲ್ಲ ರೈಸ್ ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 5-10 ನಿಮಿಷ ರಿಲ್ಯಾಕ್ಸ್ ಮಾಡಿದೆ. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇನ್ನು ಸಾಂಬಾರೆಲ್ಲ ಬಿಸಿ ಮಾಡಿಬಿಟ್ಟು ಟೀ ಮಾಡಿಕೊಂಡು ಇವಾಗ ನೆಮ್ಮದಿಯಾಗೆ ಕೂತ್ಕೊಂಡು ಟೀ ಅಂತೂ ಕುಡಿತಾ ಇದ್ದೀನಿ. ಆಮೇಲೆ ನಮ್ಮ ಮನೇಲಂತೂ ಬೆಳಗ್ಗೆನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ನಲ್ಲ, ಸೊ ಖುಷಿ ಆಯಿತು. ಇನ್ನು ಜಸ್ಟ್ ಸ್ವಲ್ಪ ಅಲ್ಲಿ ಇಲ್ಲಿ ಬಿಸಾಡಿರೋವೆಲ್ಲ ನೀಟಾಗಿ, ಮಕ್ಕಳು ಅಂದಮೇಲೆ ಗೊತ್ತಲ್ವಾ ಯೂನಿಫಾರ್ಮ್ ಅಲ್ಲಿ ಬಿಸಾಡೋದು ಇಲ್ಲಿ ಬಿಸಾಡೋದು, ಸೊ ಎಲ್ಲನೂ ನೀಟಾಗಿ ಎತ್ತಿಟ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಮತ್ತು ಇವಳು ನನಗೆ ಮತ್ತೆ ಇದು ಚಪಾತಿ ರೋಲ್ ಬೇಕು ಅಂತ, ವೆಜ್ ರೋಲ್ ಬೇಕು ಅಂತ ಕೇಳಿದ್ಲು. ಇನ್ನು ಚಪಾತಿ ಇತ್ತು, ಸ್ಟಫಿಂಗ್ ಇತ್ತು, ಅದನ್ನೇ ಬಿಸಿ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ನೋಡಿ ಕೊಟ್ಬಿಟ್ಟು ಬಂದೆ, ಅವಳೊಬ್ಳೇ ಕೂತ್ಕೊಂಡು ತಿಂತಾ ಇದ್ದಾಳೆ. ಬನ್ನಿ ಫ್ರೆಂಡ್ಸ್, ಒಂದು ಟೇಸ್ಟಿಯಾಗಿರೋ ಸಲಾಡ್ನ ತೋರಿಸ್ಕೊಡ್ತೀನಿ ನಿಮಗೆ. ಕೊಬ್ಬರಿ ಸ್ವಲ್ಪ ಡ್ರೈ ಆಗಿತ್ತು, ತುರಿಯೋಕ್ಕಾಗಲ್ಲ ಅಂತ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಹುರಿದಿರೋದು ಒಂದು 4 ಹಸಿಮೆಣ್ಸಿನ್ಕಾಯಿ, ಕಡಲೆ ಬೀಜನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಮತ್ತು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವನ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೌತೆಕಾಯಿ ಸಲಾಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೌತೆಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ. ಮತ್ತು ನಾವು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆ ಬೀಜ ಮತ್ತು ಗ್ರೀನ್ ಚಿಲ್ಲಿ, ಸೊ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕ್ಕೊಂಡು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಹಸೆ ಕೊಬ್ಬರಿ ತುರಿ ಅದು ಕೂಡ ಹಾಕ್ಕೊಂಡು ಒಂದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಿ. ನಮಗೆ ಟೇಸ್ಟಿಯಾಗಿರೋ ಸೌತೆಕಾಯಿ ಸಲಾಡ್, ಕುಕುಂಬರ್ ಸಲಾಡ್ ಅಂತೂ ರೆಡಿ ಆಯಿತು. ರಿಯಲಿ ಈ ಸಮ್ಮರ್ಗಂತೂ ಈ ರೆಸಿಪಿ ಸಖತ್ತಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಸಾಯಂಕಾಲ ಏನು ಮಾಡ್ಬೇಕು ಹೇಳಿ, ಪೂಜೆ ಬೆಳಗ್ಗೆ ಮಾಡಿಲ್ಲಲ್ಲ, ಅದಕ್ಕೋಸ್ಕರ ಇನ್ನೆಲ್ಲ ಕೆಲಸ ಮುಗಿಸಿ ಅಡುಗೆ ಕೂಡ ಮಾಡಿಬಿಟ್ಟು ಇಲ್ಲಿ ನಾನು ಇವಾಗ ನೆಮ್ಮದಿಯಿಂದ ಮತ್ತೆ ಸ್ನಾನ ಮಾಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ರಿಯಲಿ ನಮಗೆ ಟೈಮ್ ಬೇಕು ಫ್ರೆಂಡ್ಸ್. ಬೆಳಗ್ಗೆ ಆ ಟೆನ್ಷನಲ್ಲಿ ಮತ್ತು ನಾನು ಸ್ಕೂಲಿಗೆ ಹೋಗಬೇಕು, ಮಕ್ಕಳು ಸ್ಕೂಲಿಗೆ ಹೋಗಬೇಕು ಆನ್ ಟೈಮ್ಗೆ, ಅದಕ್ಕೋಸ್ಕರ ಯಾಕಪ್ಪ ಟೆನ್ಷನ್ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸ್ಕಿಪ್ ಮಾಡಿ ಆರಾಮಾಗಿ ಸಾಯಂಕಾಲ ಪೂಜೆನ ಮಾಡ್ತಾ ಇದ್ದೀನಿ. ರಿಯಲಿ ಮನಸ್ಸಿಗಂತೂ ಇವಾಗ ನೆಮ್ಮದಿ ಆಯಿತು ನನಗೆ. ಯೂಶ್ವಲಿ ನಾವು ಸಾಟರ್ಡೇ ಎಲ್ಲ ಮನೇಲೆಲ್ಲ ದೇವ್ರ ಸಾಮಾನು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇದ್ದಿದ್ದು. ಬಟ್ ಸಾಟರ್ಡೇ ನನಗೆ ಫುಲ್ ಡೇ ವರ್ಕ್ ಇದೆ. ಬೆಳಗ್ಗೆ ಪ್ರಮೋಷನ್ ಸೆರೆಮನಿ ಇದೆ, ಈವ್ನಿಂಗು ಗ್ರ್ಯಾಜುಯೇಷನ್ ಡೇ ಸೆರೆಮನಿ ಇದೆ. ಸೊ ದಟ್ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಸ್ಕೂಲಿಗೆ ಹೋಗಬೇಕು, ಅದಕ್ಕೋಸ್ಕರ ಇನ್ನು ಮಾಡೋಕ್ಕಾಗಲ್ಲ ಅಂತ ಇವತ್ತೇ ಮಾಡಿದೆ. ಇನ್ನು ಇವತ್ತು ನಮ್ಮ ಮನೆಯಲ್ಲಿ ಅದೇ ಸೊಪ್ಪಿನ ಸಾಂಬಾರಿಗೆ ನಾನಿವತ್ತು ಜೋಳದ ಮುದ್ದೆ ಪ್ರಿಪೇರ್ ಮಾಡಿದ್ದೀನಿ. ಜೋಳದ ಮುದ್ದೆ ಅಂತೂ ಅವಾಗವಾಗ ಮಾಡ್ತಾ ಇರ್ತೀನಿ ಜೋಳದ ಹಿಟ್ಟು ಇದ್ದರೆ. ಬಟ್ ರಿಯಲಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ಬಟ್ ತುಂಬ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.